ನಮ್ಮ ಮಕ್ಕಳು ಏನೂ ತಪ್ಪು ಮಾಡಿಲ್ಲ ಸಾರ್, ರಿಲೀಸ್ ಮಾಡಿ ಅಂತಿದ್ದಾರೆ ಹಡದ ತಾಯಂದಿರು. ಹೌದು, ಅದೊಂದು ಘಟನೆ ಹುಬ್ಬಳ್ಳಿಯನ್ನೇ ಹೊತ್ತಿ ಉರಿಯುವಂತೆ ಮಾಡಿತ್ತು. 16 ಸೆಕೆಂಡ್ ವಾಟ್ಸಪ್ ಸ್ಟೇಟಸ್ನಿಂದಾದ ಪರಿಣಾಮ ಇಂದಿಗೂ ಕೂಡ ಪಾಲಕರ ಕಣ್ಣಿನಲ್ಲಿ ನೀರು ಬರುವಂತೆ ಮಾಡಿದೆ. ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದಿದ್ದ ಕಲ್ಲು ತೂರಾಟ ಪ್ರಕರಣ ಈಗ ಮತ್ತಷ್ಟು ತೀವ್ರತೆ ಪಡೆದುಕೊಂಡಿದೆ. ಈಗಾಗಲೇ ಹುಬ್ಬಳ್ಳಿಯ ಅಂಜುಮನ್ ಇ ಇಸ್ಲಾಂ ಸಂಸ್ಥೆ ಚುನಾವಣೆ ರಂಗೇರುತ್ತಿದ್ದಂತೆ ಗಲಭೆ ಪ್ರಕರಣದ ಬಂಧಿತರ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಇದೇ 18ರಂದು ನಡೆಯುವ ಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು, ಈ ನಿಟ್ಟಿನಲ್ಲಿ ಅಂಜುಮನ್ ಸಂಸ್ಥೆ ಚುನಾವಣೆ ನಡೆಸದಂತೆ ನಾಮಪತ್ರ ಸಲ್ಲಿಕೆ ಆಗಮಿಸುತ್ತಿರುವ ಅಭ್ಯರ್ಥಿಗಳಿಗೆ ಅಡ್ಡಗಟ್ಟಿ ಆಕ್ರೋಶ ಹೊರಹಾಕುತ್ತಿರುವ ಪಾಲಕರು ಕೂಡಲೇ ತಮ್ಮ ಮಕ್ಕಳನ್ನ ಬಿಡುಗಡೆ ಮಾಡಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಜೈಲು ಸೇರಿರುವ ಯುವಕರನ್ನ ಬಿಡುಗಡೆಗೊಳಿಸುವ ಜವಾಬ್ದಾರಿ ಹೊತ್ತಿರುವ ಅಂಜುಮನ್ ಸಂಸ್ಥೆ 152 ಜನರಲ್ಲಿ 44 ಜನರು ಅಂಜುಮನ್ ಸಂಸ್ಥೆ ಜಾಮೀನು ಕೊಡಿಸಿದೆ. ಇನ್ನು 108 ಯುವಕರು ಜೈಲಿನಲ್ಲಿದ್ದು ಔಷಧ ತರಲು ಹೋದ ನನ್ನ ಮಗ ಮನೆಗೆ ಬಂದಿಲ್ಲ, ಗೆಳೆಯರೊಂದಿಗೆ ಹೋದವನನ್ನ ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ, 2 ವರ್ಷಗಳಾಯಿತು ಬಂದರೂ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ. ಇನ್ನು ನಮ್ಮ ಮಕ್ಕಳನ್ನ ಬಿಡಿಸಿ ಚುನಾವಣೆ ಮಾಡಿಕೊಳ್ಳಿ ಅಂತಿದ್ದಾರೆ ಹೆತ್ತವರು. ನೂರಾರು ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿವೆ. ಈ ಬಗ್ಗೆ ಅಂಜುಮನ್ ಸಂಸ್ಥೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಸಚಿನ್ ವಿಟೇಕರ್, VSS2 ನ್ಯೂಸ್, ಹುಬ್ಬಳ್ಳಿ. हमारे बच्चा के बदले में भीख मांगते हैं, हमें हमारे बच्चा को छोड़ो दे, हमारे बच्चा को छोड़ो, तुम्हारी दौलत मांग रही है, तुम सुनना क्या नहीं मांग रही, तुम्हारा पैसे क्या को छोड़ो दो, लोग हला के हंडा जो खाता हमारे बच्चा को छोड़ाओ, नहीं होता कल को बोल छोड़ा को दो, हम भीख मांगते हैं लोगों ने ओए क्या ताजबा हमारा बस हुआ नहीं तो हमें झाड़ पी को सोता ही तुम्हारे से पैसा से हमें नहीं जाते, हम लोग हमारे क्या नहीं करनी देते, इलेक्शन करना चाहिए। बच्चा को नहीं देखा था। बच्चे तो कोई छोटे छोटे थे तब कैसे बच्चे वो ಅವ್ರು 4 ಮಂದಿ ಕಿಮ್ಮತ್ತೆ ಇರ್ತೈತಿ, ಅವ್ರು ನಮ್ಗೆ ಬಂದು ಮಾತಾಡ್ಬೇಕು, ನಾವು ಗೆದ್ದು ನಾ ಗೆದ್ದು
हमारे बच्चे का क्या हुआ? हमारे बच्चे हो ना, दूसरा क्या भी नहीं, तुम्हारे इंजेक्शन नहीं होना ना, हमारे बच्चे हो ना, हमें आवाज कर रहे हैं, हमारा बच्चे हो ना, कौन नहीं, बच्चे हो ना, हमने मारते नहीं, है सर।
ಈಗ 2 ವರ್ಷ 2 ತಿಂಗಳಾತ್ರಿ ಮಕ್ಕಳು ಹೋಗಿ ಜೈಲ್ನಾಗಿದ್ದ. ಈಗ ಹೋಗೋಕಿನ್ನ ಮೊದ್ಲು ನಮ್ಮ ಈ ಮಗ್ಗ ಆಕ್ಸಿಡೆಂಟ್ ಆಗಿತ್ತು ರೀ. ಅವ ಗುಳ್ಗಿ ತರಕ ಹೋಗಿದ್ದ ಇಂಡಿ ಪಂಪಿಗೆ. ಅವ್ನು ಕೂಡ ಒಂದು ಹುಡುಗ ಹಿಂದೂ ಹುಡುಗ ಇದ್ರಿ ದೋಸ್ತ ಪವನ್ ಅಂತ. ಅವ ಪವನ್ ಅಂದ್ರೆ ಅವನ ಹೆಸರು ಕೇಳಿ ಪವನ್ ಅಂದ್ರೆ ಅವಂಗೆ ಬಿಟ್ರಿ. ಇವ ಜಮೀರ್ ಅಂದ್ರೆ ಇವಂಗೆ ಒಳಗೆ ದುಬ್ಬದ ಮೇಲೆ ಕೈ ಹಾಕ್ಕೊಂಡು ಅಲ್ಲಿ ಒಳಗೆ ಅಂತ ಕರ್ಕೊಂಡು ಹೋದ್ರಿ. ಕರ್ಕೊಂಡೋಗಿ ಇನ್ನೂ ಮಟ್ಟ ನಮ್ಮ ಹುಡುಗ ಇಷ್ಟು ಆಪ್ರೇಷನ್ ಆಗಿ ಅವಂಗೆ ಓಡಾಕು ಬರಂಗಿಲ್ಲ ರೀ. ಅವಂಗೆ ಕಾಲು ಮುದ್ದಾಗಂಗಿಲ್ಲ, ಓಡಾಕು ಬರಂಗಿಲ್ಲ. ಅದು ರಾತ್ರಿ ಜಗಳ ಆಗಿದ್ದು ನಮ್ಗೆ ಗೊತ್ತನೇ ಇಲ್ಲ. ಗುಳ್ಗಿ ತರಕ್ಕೆ ಬೆಳಗ್ಗೆ ಹೋಗ್ಯಾನ. ಆ ಹಿಂದೂ ಹುಡುಗ ಅಂದ್ರೆ ಅವಂಗೆ ಬಿಟ್ಟು ನಮ್ಮ ಜಮೀರ್ ಅಂದ್ರೆ ಇಂಥ ಪೇಷಂಟಿಗೆ ಕರ್ಕೊಂಡು ಹೋಗ್ಯಾರ ನೋಡ್ರಿ ಪೊಲೀಸರು. ಅವ್ರು ಯಾರು ಮಾಡ್ಯಾರ ನೋಡ್ರಿ ನಮ್ಮ ಮಕ್ಕಳ ಮೇಲೆ ಪಾಪ ಹತ್ತಬೇಕು ನೋಡ್ರಿ. ಅವ್ರಿಗೆ ಹುಳ ಬಿದ್ದು ಸಾಯ್ಬೇಕು. ಅವ್ರಿಗೆ ರೋಡಿನ ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕು ನೋಡ್ರಿ. ಅವ್ರಿಗೆ ಅವ್ರು ಮಾರ ಮಣ್ಣಾಗ್ಲಿ. ಅವ್ರು ನಮ್ಮ ಮಕ್ಕಳಿಗೆ ನಾವು 2 ವರ್ಷ ನಾವು ಗೊಳ ಅಂತೇವ್ರಿ. ಇಂಥ ಪೇಷಂಟ್ ಒಳಗೆ ಬಿಟ್ಟು ನಾವು ಹೆಂಗೆ ಊಟ ಮಾಡಿ ನಾವು ಹೆಂಗೆ ಮನ್ಯಾಗ ಇರ್ಬೇಕ್ರಿ? ನಾವು ಹೆಂಗೆ ಇರ್ಬೇಕ್ರಿ ಮನ್ಯಾಗ? ಇಂಥ ಪೇಷಂಟ್ ಹುಡುಗನ ಒಳಗೆ ಬಿಟ್ಟು ಹಿಂಗೆ ಮಾಡ್ಯಾರ ನೋಡ್ರಿ. ಈಗ ನಮ್ಮ ಮಕ್ಕಳಿಗೆ ನಮಗೆ ಬಿಡ್ಬೇಕ್ರಿ. ಅದು ಯಾರು ಇಲ್ಲ, ಯಾರು ಮಾಡಿಲ್ಲ. ಅದನ್ನ ವಿಚಾರ ಮಾಡಿ ಗೌರ್ಮೆಂಟ್ ಪೊಲೀಸರಾಗಲಿ ಯಾರಾಗಲಿ ದೊಡ್ಡ ಯಾರದಾರ ಅವರು ವಿಚಾರ ಮಾಡಿ ಇಂಥ ಮಕ್ಕಳಿಗೆ ನಾವು ತೊಗೊಂಡು ಬಂದೀವಿ ಅಂಥೇಳಿ ಅವ್ರು ತಲೆಯಾಗ ಬರ್ಬೇಕ್ರಿ. ತಲೆಯಾಗ ಬಂದು ಮಾಡಲ್ಲ ಮಕ್ಕಳಿಗೆ ಅವ್ರಿಗೆ ಬಿಡೋದು ಮಾಡ್ಬೇಕ್ರಿ. ಮತ್ತು ಅವ್ರ ಮೇಲೆ ದಬಾವ್ ಹಾಕಕತ್ತಾರ ರೀ. ಅವ್ರಿಗೆ ಬಿಡಬೇಡ, ಅವ್ರು ಸೊಕ್ಕು ಭಾಳ ಐತಿ ಅಂಥೇಳಿ. ಅದು ಪಾಪದ ಕೆಲಸ ರೀ ಅದು ಅವ್ರು ಮಾಡೋದು. ಅದು ನಮ್ಮ ಮಕ್ಕಳು ಈಗ ಬಂದೈತ್ರಿ ನಮ್ಗೆ. ಮುಂದಾದ್ರೂ ಅವ್ರಿಗೆ ಬರೋದ ಅದು ಆ ಟೈಮ್ ಅವ್ರಿಗೆ ಬರೋದ. ಅದು ಮಾಡಲ್ಲ ಮಕ್ಕಳಿಗೆ ಅದು ಮಾಡ್ಯಾರಲ್ರಿ ಅವ್ರಿಗೆ ಅದು ಕರಮ್ ಹತ್ತೇ ಬೇಕ್ರಿ. ಅದು ಅವ್ರಿಗೆ ರೋಡಿನ ಮೇಲೆ ಅವ್ರ ಮಣಿನಿಗೆ ಅವ್ರಿಗೆ ಹೆಣ ಸಿಗಬಾರ್ದ್ರಿ. ಅವ್ರಿಗೆ ಮಾಡಿದವ್ರಿಗೆ ನಾವು ಇಲ್ಲಿ ಬಿಡಿಸ್ರಿ ಅಂತ ಅದ ಅಂಜುಮನ್ ಇಲೆಕ್ಷನ್ ಇಷ್ಟು ದಿವಸ ನಮಗೆ ಬಿಡಿಸ್ಕೊಡ್ತೀವಿ ತೆಗಿಸ್ಕೊಡ್ತೀವಿ ನಿಮ್ಮ ಮಕ್ಕಳಿಗೆ ಅಂದ್ರಿ. ಈಗ ಇಲೆಕ್ಷನ್ ಮಾಡಾಕತ್ತಾರೆ ಅವರು. ನಾವು ಇಲೆಕ್ಷನ್ ಮಾಡಬೇಡ್ರಿ, ನಮ್ಮ ಮಕ್ಕಳಿಗೆ ಬಿಡೋದು ಹೊರಗೆ ಹಾಕಿ ಆಮೇಲೆ ನೀವು ಇಲೆಕ್ಷನ್ ಮಾಡ್ರಿ ಅಂತ ಹೇಳಾಕತ್ತೀವಿ ರೀ ನಾವು. ಇಷ್ಟ ನಮ್ದು ಏನಿಲ್ಲ. ನಮ್ಮ ಮಕ್ಕಳಿಗೆ ಫಸ್ಟ್ ಬಿಡಿಸ್ರಿ. ಈ ತಿಂಗಳ ಮುಂದಿನ ತಿಂಗಳ ಆಮೇಲೆ 10ನೇ ತಾರೀಕು 5ನೇ ತಾರೀಕು ಜುಮ್ಮಾ ಅದು ಶುಕ್ರವಾರ ಮಂಗಳವಾರ ಬರೇ ಇದು ಹೇಳ್ಕೊಂತ ಈಗ 2 ವರ್ಷದ ಮೇಲೆ 2 ತಿಂಗಳ ಇಷ್ಟ ಆಯ್ತು ನೋಡ್ರಿ. ಈಗ ಅದೆಲ್ಲ ಬಿಟ್ಟಾರ. ಮತ್ತೆ ಈಗ ಇಲೆಕ್ಷನ್ ಮಾಡಾಕತ್ತಾರ ಇವ್ರು ನಮ್ಮ ಮಕ್ಕಳಿಗೆ ಒಳಗಿಟ್ಟ. ಏನ್ ಮಾಡ್ತೀರಿ? ಇಲೆಕ್ಷನ್ ನಾವು ಮಾಡಿಕೊಡಲ್ರಿ. ನಾವು ಮಾಡಿಕೊಡಂಗಿಲ್ಲ. ನಾವು ಬಂದಿಲ್ಲ ಅವ್ರು ಇಲ್ಲಿ ಏನೈತ್ರಿ ಅದು ಆಫೀಸ್, ಅಲ್ಲಿ ಆಫೀಸ್ನಾಗ ಬಂದು ಮಕ್ಕೊಂತೀರಿ ನಾವು. ಎಲ್ಲ ಮಕ್ಕಳಿಗೆ ಎಲ್ಲ ಚಲೋ ಮಕ್ಕಳ ಹೋಗ್ಯಾವ್ರಿ. ನಾವು ಏನು ಮಾಡೋದು ಮನ್ಯಾಗಿದ್ದು? ನಾವು ಅದಕ್ಕೆ ಬಂದು ಇಲ್ಲೇ ಮಕ್ಕೊಂತೀವಿ ನಾವು. ಅವ್ರು ಮಾಡಲಿ ಯಾರು ಎಲೆಕ್ಷನಿಗೆ ನಿಂತಾರ ನೋಡ್ರಿ, ಅವ್ರು ಬಂದು ನಮಗೆಲ್ಲ ಗ್ಯಾರಂಟಿ ಕೊಡ್ಬೇಕ್ರಿ. ನಮ್ಮ ಮಕ್ಕಳಿಗೆ ಇಷ್ಟು ದಿವಸದೊಳಗೆ ನೀವು ಬಿಡಿಸ್ತೇವೆ, ನಿಮ್ಮ ಮಕ್ಕಳಿಗೆ ನಾವು ಇಲೆಕ್ಷನ್ ಮಾಡ್ತೀವಿ ಅಂತ ಬಂದು ಹೇಳ್ಬೇಕು ಅವರು. ಅಲ್ಲಿ ಮಟ್ಟ ನಾವು ಇಲೆಕ್ಷನ್ ಮಾಡಕ್ಕಾಗಂಗಿಲ್ಲ. ನಮಗೆ ಹುಸೇನ್ ನಬಿ ರೀ. ನಾನು 2 ಮಕ್ಕಳು ಒಳಗದವ್ರಿ. ನಾ ಬಾಡಿಗೆ ತುಂಬಬೇಕು, ಮನೆ ನಡಿಬೇಕಂತ ನಂದು ಭಾಳ ತ್ರಾಸ ಆಗುಂತದ್ರಿ. ನೀವು 4 ಮಂದಿ ಕೂಡಿ ಇದನ್ನ ಎಲೆಕ್ಷನ್ ಮಾಡಕ್ಕೆ ಕುಂತೀರಲ್ರಿ. ನೀವು ಮಾಡಿ ಬೇಡ ಅನ್ನಂಗಿಲ್ಲ. ನಾವು ಹುಡುಗರು ತತ್ತಾನೆ ಅಂತೇಳಿ ನೀವು ಬರೆದು ಕೊಡ್ರಿ, ನಾವು ಎಲೆಕ್ಷನ್ ಮಾಡ್ರಿ. ನೀವು ಆಮೇಲೆ ಎಲೆಕ್ಷನ್ ಮಾಡ್ಕೇರಿ. ನೀವು ನಮ್ಮ ಹುಡುಗರು ಹೊರಗೆ ತರಬೇಕು, ನೀವು ಬರೆದು ಕೊಡ್ಬೇಕು. ನೀವು ಗ್ಯಾರಂಟಿ ಅಂತೇಳಿ ನಿಮ್ಮ ಹುಡುಗರು ತೊಗೊಂಡು ಬರ್ತೀವಿ ಅಂತೇಳಿ ನೀವು ಬರೆದು ಕೊಡ್ರಿ, ಆಮೇಲೆ ಎಲೆಕ್ಷನ್ ಮಾಡ್ರಿ. ನೀವು ಎಲೆಕ್ಷನ್ ಮಾಡಕ್ಕೂ ಕೊಡಂಗಿಲ್ಲ ನಾವು. ಮನೆ ಪರಿಸ್ಥಿತಿ ಏನು ಭಾಳ ಇದನ್ನ ಐತ್ರಿ. ಮನೆ ಪರಿಸ್ಥಿತಿ 2 ಮಕ್ಕಳು ಅದಾವ ನನ್ನ ಒಳಗೆ. ನಾ ಹೆಂಗೆ ಮಾಡ್ಬೇಕ್ರಿ? 4,500 ರೂಪಾಯಿ ಬಾಡಿಗೆ ತುಂಬಬೇಕು ನಾನು. ನನ್ನ ಮನೆ ಹೆಂಗೆ ನಡಿಬೇಕು? ಅವ್ರ ಹೆಂಡ್ರ ಮಕ್ಕಳು ಹೆಂಗೆ ಜೋಪಾನ ಮಾಡ್ಬೇಕು? ನಾನು ಒಳಗಿದ್ದಾರು ಹೆಂಡ್ರ ಮಕ್ಕಳು ಅದಾವು. ಏನ್ ಕೊಡ್ತಾರ್ರಿ? ಕೊಟ್ರ ಎಲ್ಲಿ ಮಟ್ಟ ಹಾಕೈತ್ರಿ? ಅದು ವರ್ಷದ ಗಂಟ್ಲ ಹಾಕೈತಿ ಕೊಟ್ಟಿದ್ದವ್ರು. ನಮ್ಗೆ ಏನ್ ಬ್ಯಾಡ್ರಿ. 2 ವರ್ಷದಿಂದ ನಾವು ನೋಡಾಕೊಂತೀವಿ. ನಮ್ಮ ಮಕ್ಕಳು ನಮ್ಗೆ ಹೊರಗೆ ತಗೊಂಡ್ ಬರ್ರಿ. ಏನ್ ಬೇಡ ನಮ್ಗೆ ಆತ್ರಿ. ಏನ್ ಕೊಡೋದು ಬೇಡ. ಎಲೆಕ್ಷನ್ ಬೇಕ್ರಿ. ಎಲೆಕ್ಷನ್ ಮಾಡ್ಕೊಳ್ರಾಕವ್ರು. ಎಲೆಕ್ಷನ್ ಮಾಡಕ್ ಬೇಡ ಅನ್ನಂಗಲ್ಲ. ನಾವು ಮಾಡ್ಕರಿ ಎಲೆಕ್ಷನ್. ನಮ್ಮ ಮಕ್ಕಳು ಕರ್ಕೊಂಬರ್ರಿ ಹೊರಗೆ. ಕೊಡ್ಲಿ ಅವ್ರು. 4 ಮಂದಿನೂ ಸೈನ್ ಮಾಡ್ಲಿ, ಜವಾಬ್ದಾರಿ ತಗೊಳ್ಳಿ ಅವ್ರು. ನಿಮ್ಮ ಮಕ್ಕಳು ಬರ್ತಾವ ಅಂತೇಳಿ ಬರ್ಲಿ ಅವರು. ಆಮೇಲೆ ನೀವು
ಏನಿಲ್ಲ, ಬರೀ ಎಲೆಕ್ಷನ್ ಕೂತಾಡ ಕುಂತಾರ ಅವ್ರು. ನಮ್ ಜಮೀನು ಸಂಬಂಧ ಇಲ್ಲ. ಜಮೀನು ಸಹ ಶೇಖರಿ